ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ರೀಡಿಂಗ್ ರೆಸೊನೇಟರ್ಸ್ ಯೂಟ್ಯೂಬ್ ಚಾನಲ್. ನಾನು ಸ್ಫೂರ್ತಿ. ಸೊ ಈ ವರ್ಷ ನಾನು ಟೋಟಲ್ 25 ಪುಸ್ತಕಗಳನ್ನ ಓದ್ದೆ. ಅದರಲ್ಲಿ ಕವನ ಸಂಕಲನ, ಕಾದಂಬರಿ, ಕಥಾ ಸಂಕಲನ ಇದಿಷ್ಟು ಓದ್ದೆ. ಆದ್ರೆ ಇದಿಷ್ಟರಲ್ಲಿ ಟಾಪ್ 10 ಪುಸ್ತಕಗಳನ್ನ ಆಯ್ಕೆ ಮಾಡಿದೀನಿ. ನಾನು ಓದಿರ್ತಕ್ಕಂತ 25 ಪುಸ್ತಕಗಳು ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಇದರಲ್ಲಿ ನಾನು ಟಾಪ್ 10 ನ ಕ್ಯೂರಿಯಸ್ ಆಗಿ ಸೆಲೆಕ್ಟ್ ಮಾಡಿದೀನಿ. ಸೊ ಇದು ಬೇರೆ ಯಾರ ಅಭಿಪ್ರಾಯನೂ ಅಲ್ಲ, ನನ್ನ ಸ್ವಂತ ಅಭಿಪ್ರಾಯ. ಸೊ ನಾನ್ ಮಾಡಿರುವಂತಹ ಲೀಸ್ಟ್ ಇದು. ಸೊ ಮೊದಲನೇ ಪುಸ್ತಕ ಯಾವ್ದು ಅಂತಂದ್ರೆ ರವಿ ಬೆಳಗೆರೆ ಅವರ ನೀ ಹಿಂಗ ನೋಡಬೇಡ. ನಾನು ಯಾಕೆ ಪುಸ್ತಕ ಓದ್ಬೇಕು ಅಂತಂದ್ರೆ ಇದು ಕಾದಂಬರಿ. ಆದ್ರೆ ನೀವು ಓದ್ಬೇಕಾದ್ರೆ ಇದ್ದ ಕಾದಂಬರಿ ಅಂತ ಅನ್ಸೋದೇ ಇಲ್ಲ. ನಿಮ್ಗೆ ಯಾವ್ದೋ ವೆಬ್ ಸೀರೀಸ್ ನೋಡ್ತಿದೀನಿ ಅನ್ನೋ ಫೀಲ್ ಬರುತ್ತೆ. ಸೊ ಹಾಗಾಗಿ ನೀವು ಈ ಪುಸ್ತಕನ ಓದ್ಲೇಬೇಕು. ಅಂಡ್ ಈ ಪುಸ್ತಕದಲ್ಲಿ ಪ್ರೀತಿ, ಪ್ರೇಮ ಹೊರತುಪಡಿಸಿ ಒಂದು ಸಂಬಂಧ ಅಂದ್ರೆ ಒಂದು ಕುಟುಂಬ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬೆಳಗೆರೆ ಅವರು ಬರೆದಿದ್ದಾರೆ. ಅಂಡ್ ಒಂದಷ್ಟು ಸಾಲುಗಳು ಕೂಡ ನಮ್ಮನ್ನ ಸಿಕ್ಕಾಬಟ್ಟೆ ಕಾಡತ್ತೆ. ಕಾದಂಬರಿ ಮುಗಿತಾ ಇರ್ಬೇಕಾದ್ರೆ ಯಾಕೆ ಕಾದಂಬರಿ ಮುಗಿಯತ್ತೆ ಅನ್ನೋ ಫೀಲ್ಗೆ ನಿಮ್ಮನ್ನ ಕರ್ಕೊಂಡು ಹೋಗೋದು ಗ್ಯಾರಂಟಿ. ಸೊ ಹಾಗಾಗಿ ನೀವು ಈ ಕಾದಂಬರಿನ ಓದ್ಬೇಕು. ಇನ್ನು ಎರಡನೇದು ಶಶಿ ತರೀಕೆ ಅವರ ಪ್ಯೂಪ. ಕವನ ಸಂಕಲನಗಳಿಗೆ ಇದು ಕಾಲನೇ ಅಲ್ಲ, ಈ ಕಾಲಘಟ್ಟನೇ ಅಲ್ಲ ಅನ್ನುವಂತಹ ಸಮಯದಲ್ಲಿ ನನ್ನನ್ನ ಅಟ್ರಾಕ್ಟ್ ಮಾಡಿರೋದು 2 ಕವನ ಸಂಕಲನ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಮೊದಲನೇದು ಅದು ಶಶಿ ತರೀಕೆರೆ ಅವರ ಪ್ಯೂಪ. ಈ ಪುಸ್ತಕ, ಈ ಕವನ ಸಂಕಲನ ನೀವು ಓದ್ಲೇಬೇಕು. ಕವನ ಸಂಕಲನಗಳು ಅಂದ್ರೆ ಕವಿತೆಗಳು ಅಂದ್ರೆ ಪ್ರಾಸ ಅಲ್ಲ, ರೂಪಕ. ಅದರ ಆಚೆಗೂ ಒಂದು ರೋದನೆ ಒಂದು ಕವಿಯಲ್ಲಿ ಅಥವಾ ಒಂದು ಶೋಷಣೆ ಕವಿಯ ಆತ್ಮದಲ್ಲಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಪ್ಯೂಪ ಹೇಳುತ್ತೆ. ಸೊ ಅದು ಒಂದು ಟಾಪ್, ನನ್ನ ಪ್ರಕಾರ ಹೋದ ವರ್ಷ ಬಂದಿದ್ರಲ್ಲಿ ಒಂದು ಟಾಪ್ ಕವನ ಸಂಕಲನ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ನೀವು ಪ್ಯೂಪಾನ ಮಿಸ್ ಮಾಡ್ಲೇಬಾರ್ದು, ಓದ್ಲೇಬೇಕು. ಇನ್ನು ಮೂರನೇದು ಬಂದು ಅದು ಕವನ ಸಂಕಲನ ಆಕರ್ಷ್ ಕಮಲ ಅವರ ಗ್ರಾಫಿಟಿ. ಅವುಗಳು ಸಿಕ್ಕಾಬಟ್ಟೆ ಫೇವ್ರೆಟ್ ನನ್ಗೆ. ಇದು ಕೂಡ ಹೆಂಗ್ ಬರೀತಾರೆ ಥಾಟ್ ಪ್ರೋಸೆಸ್ ಅನ್ನೋದೊಂದು ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಅಂಡ್ ಅವರು ಹೋಲಿಸುವಂತಹ ರೂಪಕಗಳು, ಅವರ ಕವಿತೆಯ ಉದ್ದೇಶಗಳು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಕವನನ. ಇನ್ನು 4ನೇ ಪುಸ್ತಕ ಕಿರಣ್ ಕುಮಾರ್ ಅವರ ಕಾಜು ಬಿಸ್ಕೆಟ್. ಇದೊಂದು ಕಥಾ ಸಂಕಲನ. ನನಗೆ ತುಂಬಾ ಇಷ್ಟ ಆಗಿದ್ದು ಪುಸ್ತಕ. ಯಾಕೆ ಓದ್ಬೇಕು ಅಂದ್ರೆ ಇವಾಗಷ್ಟೇ ನೀವು ಓದಕ್ ಶುರು ಮಾಡಿದೀರಾ, ಇವಾಗ ನೀವಿನ್ನೂ ನನ್ಗೆ ನಾವೆಲ್ಸ್ ಹೋಗಕ್ ಆಗಲ್ಲ, ನನ್ಗೆ ತುಂಬಾ ಸಿಂಪ್ಲಿಫೈಡ್ ಆಗಿರುವಂತಹ ಕನ್ನಡ ಬೇಕು ಅನ್ನೋಷ್ಟು ಜನ ಮಾತಾಡ್ತಾರೆ. ಸೊ ಅವ್ರಿಗೆ ಈ ಪುಸ್ತಕ ಹೇಳಿ ಮಾಡಿಸಿದ್ದು. ಸೊ ನೀವು ಓದ್ಲೇಬೇಕು ಈ ಪುಸ್ತಕ. ಯಾಕೆ ಅಂತಂದ್ರೆ ತುಂಬಾ ಹಗೂರ ಬರಹಗಳು. 5ನೇ ಪುಸ್ತಕ ಇದು ಜಯರಾಮಾಚಾರಿ ಅವರ ನನ್ನವನ ಬಯೋಗ್ರಫಿ. ಯಾಕೆ? ಅಫ್ಕೋರ್ಸ್ ಅಮ್ಮನೇ ಇದ್ದಾರೆ ಆ ಪುಸ್ತಕದಲ್ಲಿ. ಸೊ ಹಾಗಾಗಿ ಅಮ್ಮನ ಹೆಸರು ಇದೆ ಅಂದ್ರೆ ನೀವು ಓದ್ಲೇಬೇಕು. ನಮ್ಮ ಅಮ್ಮನ ಹತ್ರ ಜಗಳ ಮಾಡ್ಕೊಂಡಿರ್ತೀವಿ ಅಥವಾ ನಾವೇನೋ ಹಿಂಗೆ ಕಚ್ಚಾಡಿರ್ತೀವಿ. ಈ ಕಾದಂಬರಿ ಓದಾದ್ಮೇಲೆ ಬಹುಶಃ ಅದೆಲ್ಲ ಉಲ್ಟಾ ಆಗತ್ತೆ. ಸೊ ತಾಯಿ ಎಷ್ಟು ಇಂಪಾರ್ಟೆಂಟ್ ಜೀವನದಲ್ಲಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಜಯರಾಮಾಚಾರಿ ಅವ್ರದ್ದು ಇನ್ನೊಂದು ಪುಸ್ತಕ ಅದು ಕಿಲ್ಲಿಕ್. ಇದು ಕಾದಂಬರಿ, ಕಿರು ಕಾದಂಬರಿ. ಯಾಕೆ ಇದನ್ನ ಓದ್ಬೇಕು ಅಂತಂದ್ರೆ ನಮ್ಮ ಈ ಜನರೇಷನ್ ಅಂತಂದ್ರೆ ನಾವೇನು ಜನ್ಜಿ ಜನರೇಷನ್ ಅಲ್ಲಿ ಇದೀವಿ ಅಂತ ನಾವು ಹೇಳ್ತೀವಿ. ಸೊ ಈ ಜನರೇಷನ್ ದಾಂಪತ್ಯಕ್ಕೆ ಇರುವಂತಹ ಆಗು ಹೋಗುಗಳು, ಭಿನ್ನಹ, ಇದೆಲ್ಲ ಹೇಗೆ ಅನ್ನೋದ್ರ ಬಗ್ಗೆ, ನಗರದಲ್ಲಿ ಒದ್ದಾಡುವಂತ 2 ಜೀವಗಳು ಹೇಗಿರತ್ತೆ ಅಥವಾ ಇನ್ಯಾರ್ದೋ ಒಂದು ಎಂಟ್ರಿ ಬಂದಾಗ ಹೆಂಗಿರತ್ತೆ, ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ. ಅಂಡ್ ಅಕ್ಷತಾ ಅನ್ನೋ ಪಾತ್ರ ಸಿಕ್ಕಾಪಟ್ಟೆ ಕಾಡತ್ತೆ ಪ್ರತಿ ಹುಡುಗಿರ್ಗೂ. ಸೊ ಹಾಗಾಗಿ ನೀವು ಈ ಕಾದಂಬರಿನ ಓದ್ಲೇಬೇಕು. ಇನ್ನು ಮುಂದಿನ ಪುಸ್ತಕ ನಟರಾಜ್ ಓಳಿಯಾರ್ ಅವರ ಕವಿ ಜೋಡಿಯ ಆತ್ಮಗೀತೆ. ಇದನ್ನ ಯಾಕೆ ಓದಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಕಥನ ಕಾವ್ಯ. 2 ವ್ಯಕ್ತಿಗಳು ಒಂದೇ ಒಂದು ಕ್ಷೇತ್ರದಲ್ಲಿ ಇದ್ದಾಗ ಅಂದ್ರೆ ಇಬ್ರು ಬರಹಗಾರರಾಗಿರ್ತಾರೆ. ಇಬ್ರಿಗೂ ಓದು ಅನ್ನೋದು ಅವ್ರಿಗೆ ಒಂಥರ ಹುಚ್ಚು ಹವ್ಯಾಸ. ಸೊ ಇವರಿಬ್ಬರ ಜೀವನ ಹೇಗಿರತ್ತೆ ಅನ್ನೋದನ್ನ ಒಂದು ಕಥನ ಕಾವ್ಯ ಅಂದ್ರೆ ಕೊನೆಗೆ ಏನಾಯ್ತು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಂಡ್ ಒಬ್ರು ಅಮೇರಿಕನ್ ರೈಟರ್ ಅಂಡ್ ಇನ್ನೊಬ್ರು ಇಂಗ್ಲೆಂಡ್ ರೈಟರ್. ಸೊ ಇವರಿಬ್ರು ಮಧ್ಯ ಬರುವಂತಹ ಒಂದು ಸ್ಟೋರಿನ ತುಂಬಾ ಚೆನ್ನಾಗಿ ಇಲ್ಲಿ ಹೇಳ್ತಾರೆ ನಟರಾಜ್ ಹೊಳಿಯಾರ್ ಸರ್. ಅಂದ್ರೆ ಅವ್ರು ಹೇಳೋ ಶೈಲಿ ನನಗೆ ಇಷ್ಟ ಆಯ್ತು. ಒಂದೊಂದ್ ಕಡೆ ಅವರು ನಮ್ಗೆನೆ ಓದುಗರಿಗೆ ಕ್ವಶನ್ ಆಗ್ತಾರೆ, ಕವಿತೆ ಅಂದ್ರೆ ಏನು, ಕಾವ್ಯ ಅಂದ್ರೆ ಏನು ಅಂತಾರೆ. ಇನ್ನೊಂದ್ ಕಡೆ ಅವ್ರು ಹೇಳ್ತಾರೆ ಕವಿ ಸತ್ತಿಲ್ಲ, ಕಾವ್ಯ ಸತ್ತಿಲ್ಲ ಅಂತ. ಕುವೆಂಪು ಅವರ ಒಂದಷ್ಟು ಸಾಲುಗಳನ್ನ ತಗೋತಾರೆ, ಬೇಂದ್ರೆ ಅವರ ಸಾಲನ್ನ ತಗೋತಾರೆ. ಅದನ್ನ ತಗೊಂಡು ಅವ್ರದ್ದೇ ಆದಂತ ಒಂದು ಶೈಲಿಲಿ ಅವ್ರದ್ದು ಬರೆದಿದಾರಲ್ಲ, ನನಗೆ ಆ ಶೈಲಿ ತುಂಬಾ ಇಷ್ಟ ಆಯ್ತು. ಸೊ ಹಾಗಾಗಿ ನಿಮ್ಗೆ ಈ ಪುಸ್ತಕನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಪುಸ್ತಕ ನನಗೆ ಇಷ್ಟ ಆಗಿದ್ದು ಎಸ್ ದಿವಾಕರ್ ಸರ್ ಅವರ ವಿಧಾನಸಭೆಯಲ್ಲಿ ಒಂದು ಹಕ್ಕಿ. ಯೂಶಲಿ ವಿಧಾನಸಭೆ ಅಂದ್ರೆ ನಾವೆಲ್ಲ ಹೇಳೋದಲ್ಲ ಪೊಲಿಟಿಷಿಯನ್ ಅಡ್ಡ ಅಂತ. ಬಟ್ ಅಪಾರ್ಟ್ ಫ್ರಮ್ ದಟ್ ದಿವಾಕರ್ ಸರ್ ಅವರು ವಿಧಾನಸಭೆಯಲ್ಲೊಂದು ಹಕ್ಕಿ ಅಂದ್ರೆ ಏನೋ ಒಂದು ಹೊಸತನ ನೋಡಿದ್ರು. ನನಗದು ತುಂಬಾ ಇಷ್ಟ ಆಯ್ತು. ಅಂಡ್ ಇವರು ಒಬ್ಬ
ಕವನ ಸಂಕಲನ ಅಂದ್ರೆ ಕವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇವರು ಕಥಾ ಅಂದ್ರೆ ಒಬ್ಬ ಕಥೆಗಾರ ಅನ್ನೋದ್ರಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಯಾಕೆಂದ್ರೆ ನಾನು ಇವ್ರದೊಂದಷ್ಟು ಕಥೆಗಳನ್ನ ಓದಿದೀನಿ, ಕೇಳಿಸ್ಕೊಂಡಿದೀನಿ ಕೂಡ. ಸೊ ಹಾಗಾಗಿ ದಿವಾಕರ್ ಸರ್ ಅವರ ಈ ಒಂದು ಕವನ ಸಂಕಲನ ನೀವು ಓದ್ಲೇಬೇಕು. ಬರೀ ಇಲ್ಲಿ ಒಂದು ಪ್ರಾಸನ ಇಟ್ಕೊಂಡು ಅವರು ಒಂದು ಕವಿತೆನ ಬರೀತಾರೆ. ಸೊ ಅದು ನನಗೆ ತುಂಬಾ ಅಂದ್ರೆ ಆ ಮೇನ್ ಪಿಕ್ಚರೈಸೇಷನ್ ಏನ್ ಕೊಡ್ತಾರೆ ಒಬ್ಬ ಕವಿಯಾಗಿ, ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಇನ್ನು ಮುಂದಿನ ಪುಸ್ತಕ ನಾನು ಟಾಪ್ ಅಲ್ಲಿ ರೆಕಮೆಂಡ್ ಮಾಡೋದಾದ್ರೆ ಇದು ಸಂಧ್ಯಾ ರಾಣಿ ಅವರ ಇಷ್ಟು ಕಾಲ ಒಟ್ಟಿಗಿದ್ದು. ನೀವು ಓದ್ಲೇಬೇಕಾದ ಪುಸ್ತಕ ಇದು. ಎಸ್ಪೆಷಲಿ ಇಷ್ಟು ಕಾಲ ಒಟ್ಟಿಗಿದ್ದು ನಮ್ಮಲ್ಲೇ ಬರುವಂತಹ ಪಾತ್ರಗಳು, ಓದಲ್ಲೇ ಬೇಕಾದ ಪಾತ್ರಗಳು. ಒಂದ್ ಕಡೆ ನಾವು IT ಲೈಫ್ ನ ನೋಡಿರ್ತೀವಿ, ಇನ್ನೊಂದ್ ಕಡೆ ನಮ್ಮ IT ಲೈಫ್ ಅಲ್ಲೇ ಒಂದು ಕ್ಲೋಸ್ ಫ್ರೆಂಡ್ ಪರ್ಸನಲ್ ಲೈಫ್ ನ ನಾವು ನೋಡ್ತಾ ಇರ್ತೀವಿ. ಸೊ ಈ ತರ ಬೇರೆ ಬೇರೆ ಆಯಾಮದಲ್ಲಿ, ಬಟ್ ಎಲ್ಲರೂ ಕೂಡ ಹಂಚ್ಕೊಳೋದು ಒಂದೇ, ಅದು ಪ್ರೀತಿ. ಎಲ್ಲರ ಬದುಕಲ್ಲೂ ಒದ್ದಾಡೋದು ಒಂದು ಪ್ರೀತಿ. ಸೊ ಇದು ನನಗೆ ತುಂಬಾ ಇಷ್ಟ ಆಗಿರ್ತಕ್ಕಂತ ಕಾದಂಬರಿ. ಅಂಡ್ ಒಂದಷ್ಟು ಕಡೆ ಕಾಡೋ ಸಾಲುಗಳು ಕೂಡ ಇದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಸಂಧ್ಯಾ ರಾಣಿ ಅವರು ಇದನ್ನ ಬರೆದಿದ್ದಾರೆ. ಸೊ ಓದ್ಲೇಬೇಕು. ಅಂಡ್ ಇದ್ರದ್ದು ಅಫ್ಕೋರ್ಸ್ ಒಂದು ಬ್ರೀಫ್ ಎಪಿಸೋಡ್ ಬಂದೇ ಬರುತ್ತೆ. ಮುಂದಿನ ಪುಸ್ತಕ P. ಲಂಕೇಶ್ ಅವರ ಪಾಪದ ಹೂಗಳು. ಯಾಕೆ ಇದು ನಾನು ಹೇಳ್ತಾ ಇದೀನಿ ಅಂದ್ರೆ, ಇದು ತುಂಬಾ ಹಳೆ ಪುಸ್ತಕ. ಕನ್ನಡ ಸಾಹಿತ್ಯದಲ್ಲಿ ನಂಗೆ ಗೊತ್ತಿಲ್ಲ ಇವಾಗ ಸಿಗುತ್ತೋ ಇಲ್ವೋ ಅಂತ ಮಾರ್ಕೆಟ್ ಅಲ್ಲಿ ಪಾಪದ ಹೂಗಳು. ಬಟ್ ನಾನು ಇದನ್ನ ಬೇರೆಯವರಿಂದ ಬಾರೋ ಮಾಡಿದ್ದು ಪುಸ್ತಕನ. ನನಗೆ ತುಂಬಾ ಇಷ್ಟ ಆಗಿದ್ದು ಚಾರ್ಲ್ಸ್ ಬೌದಿಲೇರ್ ಇವರ ಒಂದು ಪುಸ್ತಕನ ಲಂಕೇಶ್ ಅವರು ಪಾಪದ ಹೂಗಳಾಗಿ ಕನ್ವರ್ಟ್ ಮಾಡ್ತಾರೆ, ಅಂದ್ರೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಫ್ರಮ್ ಇಂಗ್ಲಿಷ್ ಟು ಕನ್ನಡ. ಸೊ ತುಂಬಾ ಚೆನ್ನಾಗಿದೆ. ಇದು ಕೇವಲ ಒಂದು ಕವಿತೆ ಅಥವಾ ಕವಿತೆ ಪುಸ್ತಕ ಅಲ್ಲ, ಒಂದು ಬದುಕಿನ ವ್ಯಾಖ್ಯಾನ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಹಾಗಾಗಿ ನೀವು ಇದನ್ನ ಓದ್ಲೇಬೇಕು. ನನಗೆ ಯಾಕೆ ಈ ಪುಸ್ತಕ ಓದಕ್ಕೆ ಒಂದು ಪ್ರವೋಕ್ ಆಗಿದೆ ಅಂದ್ರೆ, ಅದು ಜಯರಾಮಾಚಾರಿ ಅವರು ಒಂದು ಪಾಪದ ಹೂಗಳ ಬಗ್ಗೆ ಒಂದು ಕಥೆನ ಬರೆದಿದ್ರು. ಸೊ ಅದು ನನಗೆ ಮೋಟಿವೇಟ್ ಮಾಡ್ತು ಈ ಪುಸ್ತಕನ ಓದೋದಕ್ಕೆ. ಅಷ್ಟು ಈ ವರ್ಷ ನಾನು ಓದಿರ್ತಕ್ಕಂಥ ಪುಸ್ತಕಗಳಲ್ಲಿ ದಿ ಬೆಸ್ಟ್ ಅನ್ಸಿರುವಂತಹ ಪುಸ್ತಕ ಇದು. ಅಲ್ಲದೆ ಕೂಡ ಒಂದು ಆಂಗ್ಲ ಪುಸ್ತಕ ಮಿಚ್ ಆಲ್ಬಮ್ ಅವರ ಫಾರ್ ಒನ್ ಮೋರ್ ಡೇ. ಸೊ ಇವ್ರದ್ದು ಆಲ್ಮೋಸ್ಟ್ ಎಲ್ಲಾ ಪುಸ್ತಕಗಳು ಚೆನ್ನಾಗಿದೆ, ಬಟ್ ನಾನು ಓದಿದ್ದು ಫಾರ್ ಒನ್ ಮೋರ್ ಡೇ. ಇದಿಷ್ಟು ಈ ವರ್ಷದ ಕನ್ನಡ ಸಾಹಿತ್ಯದ ಟಾಪ್ 10 ಪುಸ್ತಕಗಳು ನನ್ನ ಕಡೆಯಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದೆ ರೀಡಿಂಗ್ ರೆಸೋನೇಟರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.